ರೇಷನ್ ಮುಗೀತು. ಹೊರಡಿ ಹೊರಡಿ, ಮುಂದಿನ ತಿಂಗಳು ಬನ್ನಿ. 10 ಜನಕ್ಕೆ ಕೂಡ ಕೊಟ್ಟಿಲ್ಲ, ಅದು ಹೇಗ್ರಿ ಮುಗೀತು? ಅದನ್ ಕೇಳಕ್ ನೀನ್ ಯಾವನು? ಸರ್ಕಾರ ಕೊಡೋ ಬಡವರ ರೇಷನ್ಗೆ ಬಾಯಿ ಬಿಟ್ಕೊಂಡು ಕಾದಿರೋ ಈ ದೇಶದ ಬಡ ಪ್ರಜೆ. ಬಡ ಪ್ರಜೆ ಅಂತ ಗೊತ್ತಿದ್ದು ಬಡವ ನೀನ್ ಮಡಗದಾಗ ಇರೋದ್ ಬಿಟ್ಟು ಶ್ರೀಮಂತರನ್ನ ಯಾಕೆ ಎದುರು ಹಾಕೋತೀಯಾ? ನಾನೇನ್ ಯಾರನ್ನೂ ಎದುರು ಹಾಕೋತಿಲ್ಲ. ನಾನು ತೆರಿಗೆ ಕೊಡ್ತೀನಿ, ರೇಷನ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಸರ್ಕಾರ ಬಡವರು ಕೊಡೋ ಆಹಾರನ ಬ್ಲಾಕ್ ನಲ್ಲಿ ಮಾರೋ ನಿನ್ನಂತವ್ರನ್ನ ಯಾಕೆ ಅಂತ ಕೇಳೋ ಹಕ್ಕು ನನಗೂ ಇದೆ. ಯಾಕೆ ಅವ್ರನ್ನ ಎದುರಾಕತಿಯ ಬಾಪ? ನೀವೆಲ್ಲ ಹೀಗೆ ಹೆದರ್ಕೊಂಡು ಸಾಯೋ ಹೊತ್ತಿಗೆ ನಮ್ಮ ದೇಶ ಇಂಥ ಕಾಳಸಂತೆಕೋರರ ಸಾಮ್ರಾಜ್ಯ ಆಗಿರೋದು. ಅಯ್ಯೋ ನನ್ನಪ್ಪ, ನೀನ್ ಒಬ್ಬ ತಿರುಗಿ ಬಿದ್ದಿರೋದೇ ಸಾಕು, ಎಲ್ಲರನ್ನೂ ಯಾಕೆ ಎತ್ಕಡ್ತೀಯಾ? ನೀನು ಒಳಗಪ್ಪ, ಬಾ ಬಾ ನೀನು ಬಾಪ. ನೀವೆಲ್ಲ ಒಳ್ಳೆಯವರು, ಹೋಗ್ರಪ್ಪ ನೀವು. ನಿನಗೆ ಎಷ್ಟು ಬೇಕೋ ಅಷ್ಟು ರೇಷನ್ ತಗೋ. ಹಾಗ್ ಬಾ ದಾರಿಗೆ. ಇವನಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ರು. ಸರ್ ಬನ್ನಿ ಬನ್ನಿ ಸರ್. ಮಗನೇ, ಬ್ಲಾಕ್ ನಲ್ಲಿ ದವಸ ತಗೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ರೆ ವಿಷ ಕುಡಿದ್ ಸಾಯ್ರೋ. ನಮ್ಮ ಸೊಸೈಟಿ ಮುಂದೆ ಏನಾರು ಬಂದು ಗಲಾಟೆ ಮಾಡಿದ್ರೆ ಊತ ಹಾಕ್ಸ್ಬಿಡ್ತೀನಿ ನೋಡು. ಬಡವರ ಜೀವ ಅಂದ್ರೆ ಅದು ಎಷ್ಟು ಹಗುರವಾಗಿ ಮಾತಾಡ್ತೀಯೋ ಕುನ್ನಿ. ಸೊಸೈಟಿ ಮುಂದೆ ಗಲಾಟೆ ಮಾಡಿದ್ರೆ ಹೂತಾಕ್ಬಿಡ್ತೀಯ. ಈಗ ನಿನ್ ಸೊಸೈಟಿಲಿರೋ ಬ್ಲಾಕ್ ಮಾರ್ಕೆಟ್ ಸ್ಟಾಕ್ನೆಲ್ಲ ಪೂರ್ತಿಯಾಗಿ ಖಾಲಿ ಮಾಡ್ತೀನಿ. ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ. ಎಲ್ರು ನಿಮ್ಗೆ ಬೇಕಾದ ಸಾಮಾನೆಲ್ಲ ದುಡ್ಡು ಕೊಟ್ಟು ತಗೊಳ್ಳಿ. ಏಯ್, ಏನೋ ಮುಖ ನೋಡ್ತೀಯ? ಎಲ್ರಿಗೂ ಸರಿಯಾಗಿ ಹಂಚು, ಇಲ್ಲ ನಿನ್ ಮುಖಾನ ಸಂತೆ ಬಾಗಿಲು ಮಾಡ್ಬಿಡ್ತೀನಿ. ಹುಷಾರ್. ಈ ಔಷಧಿಗಳನ್ನ ಅರ್ಜೆಂಟ್ ಆಗಿ ತರಬೇಕು ಶಿವು. ದುಡ್ಡಿದೆಯೇನೋ ನಿನ್ ಹತ್ರ? ಹೇಗಾದ್ರೂ ಮಾಡಿ ತರಲೇಬೇಕಯ್ಯ, ಇಲ್ಲ ಅಂದ್ರೆ ನಿಮ್ ತಂದೆ ಉಳಿಯೋದೇ ಕಷ್ಟ. ನಾನಿಲ್ಲೇ ವಾಚ್ ಮಾಡ್ತಾ ಇರ್ತೀನಿ, ಬೇಗ ಬಾ. ದುಡ್ಡಿದ್ಯಾ? ಗುರು, ಅವತ್ತಿವನೇ ಆ ಜನಾರ್ದನನ್ನ ಒತ್ಕೊಂಡು ಕುಣಿದವನು. ನೀನು ಹೊಡಿತಾ ಇದ್ರೆ ಚಪ್ಪಾಳೆ ತಡ್ತಿದ್ದ ಈ ಮೂಗ. ₹2 ಕಮ್ಮಿ ಇದೆಯಲ್ಲ ಮೂಗ, ಕೊಡಲ್ಲ ಹೋಗ. ಇದು ಕಳ್ಳೆಕಾಯಿ ವ್ಯಾಪಾರ ಅಲ್ಲ, ದುಡ್ಡು ಕೊಡು, ಔಷಧಿ ತಗೋ. ಏ ಕಳ್ಳ, ಹಿಡಿದು ಹೇಳ್ಕೊಂಬನ್ರ ನಾಯನ, ಇವತ್ತು ಬಾಲ ಕಟ್ ಮಾಡ್ತೀನಿ. ಎಲ್ಲ ಕಳ್ ನನ್ನ ಮಗನೇ, ನಮ್ಮ ಅಂಗಡಿನಲ್ಲೇ ಕದಿಯೋಷ್ಟು ಧೈರ್ಯ ಬಂತೇನೋ ನಿನಗೆ? ಡ್ಯಾಡಿ, ಇವನು ಜನಾರ್ದನ್ ಚಮಚ, ಇವನ್ನ ಸುಮ್ನೆ ಬಿಡಬಾರ್ದು. ಹೌದು ಪಂಪು, ₹2 ಎಲುಬೆಲ್ಲ ಎಡವಟ್ಟಾಗಂಗ್ ಬಿಡ್ಬಿಟ್ಟವ್ರೆ. ಇನ್ ಸ್ಟೇಷನ್ ಕೊಟ್ರೆ ಅವರೊಂದು ಜಡ್ದು ಗೊಟ್ಟಕ್ ಅಂದ್ಬಿಟ್ರೆ ತಾಪತ್ರ ನಿಮ್ಗೆ ಶುಭ. ಹಂಗಾರ ಏನ್ ಮಾಡುವ ಅಂತೀಯ? ಹೋಗ್ಲಿ ಬಿಟ್ಬಿಡಿ, ಬಾಡುಬಾ ಬದಿಕಳ್ಳಿ. ಇವನ್ ಹೀಗೆ ಬಿಟ್ಬಿಟ್ರೆ ಊರ್ ತುಂಬಾ ಕಳ್ ಕಾಕರ್ದೆ ರಾಜ್ಯ ಆಗ್ಬಿಡುತ್ತೆ. ಡ್ಯಾಡಿ, ಈ ತಿರ್ಬೋಕಿ ತಲೆ ಗುಂಡು ಓಡಿಸಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿ ಇವನ್ ಬೆನ್ನಿಂದ ಇರೋ ಬೇವರ್ಸ್ಗಳಿಗೆ ಬುದ್ಧಿ ಬರ್ಲಿ. ತಂಪು ಹೊಡಿತೀನಿ ಚಿಕ್ಕ ಶಿವ, ಬೀಸದಂತೆ ವೃಕ್ಷ. ಏನ್ ಸ್ವಾಮಿ ನಿಮ್ ತಲೆ ಬಡಿಸೋದ್ರಲ್ಲಿ ಎಳ್ಕೊಂಡಿಡ್ರಲ್ಲ ಇವನ್ನ.
ಬೀದಿಯಲ್ಲೆಲ್ಲ ಮೆರವಣಿಗೆ ಮಾಡಿಸೋ ನನ್ನ ಮಗನ. ನಾನ್ ಇಲ್ವೇ ಶಿವ, ನಾನ್ ನೋಡ್ಕೊತೀನಿ ನಡೀರಿ. ಬಿಟ್ಬಿಡ್ರಪ್ಪ ನನ್ ಶಿವನ, ಅವನ್ ಮೂಗ ಅಂತಲಾದ್ರೂ ಕರುಣೆ ತೋರಿಸ್ರಪ್ಪ. ಬಿಟ್ಬಿಡಣ್ಣ ನನ್ ಶಿವನ, ಬಿಟ್ಬಿಡಣ್ಣ, ಬಿಟ್ಬಿಡಣ್ಣ ನನ್ ಶಿವನ. ಬೇಡ ಶಿವು, ಬೇಡ ಶಿವು, ನಿನ್ ತಮ್ಮ ಯಾಕೆ ಬೇಡ ಶಿವು, ಶಿವು ಬೇಡ ಶಿವು, ಶಿವು, ನನ್ನ ಬಿಟ್ಟು ಸಾಯಕ್ ಹೊರಟಿದೀಯಲ್ಲೋ. ನೀನ್ ಸತ್ತೋದೆ ನಾನ್ ಬದುಕಿರ್ತೀನ? ಅಯ್ಯೋ ಹುಚ್ಚ, ಸಾಯೋ ಅಂತದ್ ಏನಾಯ್ತು ಈಗ? ನಿನಗಾದ ಅವಮಾನಕ್ಕೆ ಆತ್ಮಹತ್ಯೆ ಒಂದೇ ದಾರಿ ಅಲ್ಲ. ಆ ಪ್ರೆಸಿಡೆಂಟ್ ಅವ್ರ ಮಗ ಸಾಯೋ ತನಕ ನೆನ್ಪಲ್ಲಿ ಇಟ್ಕೋಬೇಕು, ಹಂಗ್ ಬುದ್ಧಿ ಕಲ್ಸ್ಬೇಕು. 3 ಜನ ಅವ್ರ ಮುಖಕ್ಕೆ ಉಗ್ಯೋ ಹಂಗ್ ಮಾಡ್ಬೇಕು. ಯಾಕಾಗಲ್ಲ? ನೀನ್ ಅವ್ರನ್ನ ಬಿಟ್ರು ನಾನ್ ಅವ್ರನ್ನ ಸುಮ್ನೆ ಬಿಡಲ್ಲ. ಆ ನಾಯಿಗಳ ಮುಖಕ್ಕೆ ಮಸಿ ಬಳಿತೀನಿ, ಬಲಿ ತಗೋತೀನಿ ಶಿವು, ನಾನು ಅವ್ರನ್ನ ಬಲಿ ತಗೋತೀನಿ. ಬಲಿ ತಗೋತಿಯೇನೆ ಬೇವರ್ಸಿ? ಮರಕ್ಕೆ ಶಿವು, 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 ಬಿಟ್ಬಿಡಿ ಅವ್ರನ್ನ. ಶಿವು, ನಿನ್ ಹೊಟ್ಟೆ ಬಂದು ರಕ್ತ ಕುಡಿತೀನಿ ಕಣೋ. ತಗೋಳೆ, ಅದೇನು ಬಗೀತಿಯೋ ಬಗಿ. ನಿನ್ನಂತ ಜಬರ್ದಸ್ತಿ ಹೆಣ್ಣನ ಜಯಿಸೋದು ಒಂದು ಮಜಾನೆ. ಮಸಿ ಬಳಿತಾ ಅಂತ ಮಸಿ ಹೋಗೆ ತಿರ್ಬೋಕಿ. ನಮ್ ಮುಖಕ್ ಮಸಿ ಬಳಿಯೋ ಯೋಚನೆ ಮಾಡೋ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಇದೇ ಗತಿ. ಕಾಳಿ ಇಳಿಯ ಕೆಳಗಡೆ. ಯಾಕೋ
ಮೈಗೆ ಏನಾದ್ರು ಬೇಕಾ? ಬೇಕು ಕಣೆ, ಮೈಗೂ ಬೇಕು ಮನಸ್ಗೂ ಬೇಕು. ನಮ್ಮ ಅಪ್ಪನ್ನೋ ಇಲ್ಲ ನಮ್ಮ ಅಣ್ಣನ್ನೋ ಕೇಳು, ಮೈ ಚಳಿ ಬಿಡಿಸ್ತಾರೆ. ಓಹೋ, ಏನು ನಿಮ್ಮಪ್ಪ ನಿಮ್ಮಣ್ಣ ಈ ಊರ್ಗೆ ಪಾಳ್ಯಗಾರ? ಸರ್ಟನ್ಲಿ. ನಾವು ಅಂದ್ರೆ ಊರ್ಗೂರೇ ಹೆದ್ರಿ ಪ್ರಾಣ ಬಿಡುತ್ತೆ. ಹೌದಾ? ಹಾಗಾದ್ರೆ ನಿಮ್ದೊಂಥರ ಕೊಲೆಗಡಕರ ವಂಶ. ಹೌದು ಕಣ. ಹೌದು ಅಂತೀಲೆ ಮಾನಗೇಡಿ. ನಾಳೆ ನಿನ್ನ ಯಾವನ್ ಮದ್ವೆ ಆಗ್ತಾನೆ? ನಮ್ಮಪ್ಪ ಚಿಟ್ಕೆ ಹಾಡಿದ್ರೆ ಕ್ಯೂ ನಿಲ್ತಾರೋ? ಕ್ಯೂ ಕ್ಯೂ. ಯಾರು ಕೊಲೆಗಡಕರ? ಕ್ಯೂ ಇಡಿಯಟ್. ಬಿಡ ಬಿಡ ಬಿಡ. ನೋಡಿ, ಫಸ್ಟ್ ಕ್ಲಾಸ್ ಹೂನಾರ ಹಾಕಿ ಫಸ್ಟ್ ಕ್ಲಾಸ್ ಮುತ್ಕೊಟ್ಟರಿಗೆ ಬೈತಾ ಇದ್ದಾಳೆ. ಏನ್ ಮಾಡೋದು? ನಮ್ಮಪ್ಪನಿಗೆ ಹೇಳಿ ನಿನ್ನ ಕಡ್ದು ತುಂಡು ತುಂಡು ಮಾಡಿಸ್ತೀನೋ, ಚರ್ಮ ಸುಲಿಸ್ತೀನೋ. ಅದೆಲ್ಲ ಚೆನ್ನಾಗಿರಲ್ಲ. ನಿಮ್ಮ ಅಪ್ಪನಿಗೆ ಹೇಳಿ ಓಳಗದವ್ರನ್ನ ಡೋಲ್ನವ್ರನ್ನ ಕರ್ಕೊಂಬರಕ್ ಹೇಳು. ನನ್ನನ್ ಬಿಟ್ರೆ ಬೇರೆ ಯಾವನ್ನೇ ನಿನ್ ಮದ್ವೆ ಆಗ್ತಾನೆ? ಮಾಡಿಸ್ತೀನಿ ಕಣ, ಮದ್ವೆನಾ ಮಾಡಿಸ್ತೀನಿ. ಕೋಳಿ ಆಗ್ಬಿಟ್ಟಿಯಲ್ಲೇ. ಅವಳನ್ನ ಯಾಕಣ್ಣ ರೇಗಿಸ್ತೆ? ಅವಳ ಅಪ್ಪ ಅಣ್ಣ ರಾಕ್ಷಸರು, ನೀನ್ ಸುಮ್ನೆ ಬಿಡಲ್ಲಪ್ಪ. ಜನಾರ್ದನ, 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 ನಿಧಾನ ನಿಧಾನ. ಮೇಲಿರೋ ಹೆಂಚು ಡಬಾಕ್ ಅಂತ ಕೆಳಗಡೆ ಬಿದ್ದ್ಬಿಡುತ್ತೆ. ಅದ್ ಸರಿ, ಏನಿಷ್ಟು ದೂರ ಬಂದಿದ್ದು? ನಿನ್ ರಕ್ತ ಕುಡಿಯೋಕ್ ಬಂದಿದ್ದೀನೋ? ಅದ್ ಸರಿ, ರಾಕ್ಷಸರ ವಂಶ ಅಲ್ವೇ ನಿಮ್ದು? ಮುಚ್ಚಬಾಯಿ. ನೀನ್ ಮುಚ್ಚು. ಯಾಕೆ ಸ್ವಾಮಿ, ಏನಾಯ್ತು? ಏನ್ ಮಾಡ್ದೆ ನಮ್ಮ ಹುಡುಗ? ಹುಡುಗನ ಇವನು ಪಿಡುಗ. ನನ್ನ ಮಗಳನ್ನ ನಡು ರಸ್ತೆಯಲ್ಲಿ ಹಿಡಿದು ಹಾರ ಹಾಕ್ದ. ಮುಂದಿನ ನಾನ್ ಹೇಳ್ತೀನಿ. ರಾಯ್ರೆ, ಪ್ರೈವೇಟ್ ನಾಗ ಮಾಡ್ಬೇಕಾದ ಕೆಲಸನ ಪಬ್ಲಿಕ್ ನಾಗ ಮಾಡ್ದ. ಅರ್ಥಾತ್ ಅಂತ ಮುತ್ತಿಟ್ಟ. ನಮ್ ಪ್ರೆಸಿಡೆಂಟ್ ಮಾನಾನ ಹಾಕ್ಬಿಟ್ಟ. ಏನಯ್ಯ ಮುತ್ಕ, ಇದಕ್ಕೇನ್ ಹೇಳ್ತಿ? ಏನ್ ಹೇಳಿ, ವಯಸ್ಸಿನ ಹುಡುಗರು ತಪ್ಪು ಮಾಡ್ದೆ ನೀವು ನಾವು ಮಾಡಕ್ಕಾಗುತ್ತಾ ಪ್ರೆಸಿಡೆಂಟ್ರೆ? ತಪ್ಪು ಯಾವನ್ ಮಾಡಿದ್ರು ತಪ್ಪೆ, ಅದಕ್ಕೆ ತಕ್ಕ ದಂಡನೆ ಆಗ್ಲೇಬೇಕು. ನಿಮ್ಮಂತ ಥರ್ಡ್ ಕ್ಲಾಸ್ ಗೂಂಡಾಗಳ ಮಾತು ಕೇಳಿ ಬೆಣ್ಣೆಟ್ಟು ಸಾಕಿದ್ ನನ್ನ ಮಗನ ದಂಡಿಸ್ಲೇನ್ರಿ. ಹೋಗ್ರಿ, ನಿಮ್ ಮಗಳಿನ್ನೂ ಸತ್ತಿಲ್ವಲ್ಲ, ಆಗಿದ್ದಾಯ್ತು. ಮುಂದಿನ ಮದುವೆ ಕಾರ್ಯ ನೋಡೋಗಿ. ಮುದ್ಕ, ನರಾಗಿರ ಕಟ್ಟಾಗತ್ತೆ, ಕಿರ್ಚ್ಕೋಬೇಡ. ನನ್ನ ಮಗಳನ್ನ ನಿನಗೆ ಮದುವೆ ಮಾಡ್ಕೊಡ್ಬೇಕಾ? ಬೇಡ, ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕು. ಜನಾರ್ದನ, ಎಲ್ಲ ದನವೇ, ನಿನ್ ಮಕ್ಳಿಗೂ ಒಂದು ನ್ಯಾಯ, ಬೇರೆಯವ್ರ ಮಕ್ಳಿಗೂ ಒಂದು ನ್ಯಾಯನ? ಇದೇ ಸ್ಥಿತಿ ನನ್ನ ಚಿಕ್ಕಪ್ಪ ನಿನ್ ಹತ್ರ ಬಂದಾಗ ನೀನೇನೋ ಬಗಳ್ದೆ? ಸತ್ತು ಹುಡುಗಿ ಸಂಸ್ಕಾರ ಮಾಡಕ್ ಕಾಸು ಕೊಡ್ತೀನಿ ಅಂತ ಕರುಣೆ ತೋರಿಸಿದ್ರು. ತಪ್ಪ ಎಲ್ಲಾದ್ರೂ ಉಂಟಾ? ಸರಿ, ಕಾಸು ಕೊಡೋಣ ಅಂತ ಹೇಳಿದ್ರೆ ನಿನ್ ಮಗಳಿನ್ನು ಸತ್ತಿಲ್ವೇ? ಹೋಗ್ಲಿ, ಯಾವನ್ನಾದ್ರೂ ನೋಡಿ ಮದುವೆ ಮಾಡ್ಬಿಡು, ಕಾಸು ಕೊಡ್ತೀನಿ, ಕಾಸು. ಬದ್ಮಾಶ್, ಹೆಚ್ಚಿಗೆ ಮಾತಾಡಿದ್ರೆ ನಿನ್ ನಾಲಿಗೆ ಕತ್ತರಿಸ್ಬಿಡ್ತೀನಿ. ಶಟಪ್! ನಿನ್ ಹತ್ರ ನಾಲ್ಗೆ ಕತ್ತರಿಸ್ಕೊಂಡು ನರಳ್ತಾ ಬದುಕೋಕೆ ನಾನೇನ್ ಶಿವು ಅಲ್ಲ. ನಿನ್ ನಾಲ್ಗೆ ಸೇರಿ ಉಪ್ಪು ತುಂಬಿಡ್ತೀನಿ. ಅಷ್ಟರಲ್ಲಿ ನಿನ್ನ ಕಥೆ ಮುಗಿಸ್ಬಿಡ್ತೀನಿ ನಾನು. ನನ್ನ ಕತೆ ಮುಗಿಸದೆ ಜೈಲ್ ಕಂಬಿ ಎಣಿಸ್ತೀನಿ. ಈ ವೀರಭದ್ರು ಎಡಗೈಯಿಂದ ಮಾಡಿದ ಕೆಲಸ ಬಲಗೈ ಗೊತ್ತಾಗೋದಿಲ್ಲ ಕಣೋ. ಕೊಲೆನೋ ಆಕ್ಸಿಡೆಂಟ್ ಅಂತ ಕಣ್ ಬಿಡ್ಬೇಕಾಗುತ್ತೆ ಮಗನೇ. ಆಡಿಟ್ಗೆ ಅಂತ ಬಂದ ನನ್ನ ತಂದೆನ ಹೀಗೆ ಅಲ್ವೇನೋ ಕೊಲೆ ಮಾಡಿದ್ದು. ಜನಾರ್ದನ, ಬಿಡು, ಕೊಡ್ಬೇಡ, ಬಿಡಪ್ಪ, ಬಿಡು. ಬಿಡ್ತೀನಿ ಚಿಕ್ಕಪ್ಪ. ಈ ಹುಳುನ ಹೊಸ್ಕ ಹಾಕೋದು ನನಗೆ ಒಂದೇ ನಿಮಿಷದ ಕೆಲಸ. ಅದು 10 ಜನ್ಮ ಎತ್ತಿ ಬಂದ್ರೆ ಸಾಧ್ಯವಿಲ್ಲ. 10 ಜನ್ಮ ಹಾಕೋ ನಿನ್ನಂತ ಕುನ್ನಿನ ಸಾಯಿಸೋಕೆ, ನಿನ್ನ ಕತ್ತರಿಸಿ ತುಂಡು ಮಾಡಿ ಸತ್ತ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಲ್ಲಿಸಬೇಕು ಅಂತಾನೆ ಬಂದೆ. ಆದ್ರೆ ಅನ್ಯಾಯ ಆಗಿರೋದು ನನಗೊಬ್ಬನಿಗೆ ಇಲ್ಲ. ನೀನು ನಿನ್ನ ಮಗ ಈ ಊರಿಗೆ ಮಾರಿ ಆಗಿದ್ದೀರಾ ಅಂತ ತಿಳಿತು. ನಿನ್ನ ಪಾಪದ ಪಟ್ಟಿನ ಓದಿದ ಮೇಲೆ ನಿನ್ನ ಒಂದೇ ಸಲಕ್ಕೆ ಸಾಯಿಸೋದಲ್ಲ ಅರ್ಥ ಇಲ್ಲ ಅಂತ ಅನ್ನಿಸ್ತು. ನೀನು ಮಾಡಿದ ಅವಮಾನ ಎಲ್ಲ ಸಹಿಸ್ತಾ ನಿನ್ನ ಅನ್ಯಾಯಕ್ಕೆ ಬಲಿಯಾಗಿ ಊರಿನ ಜನ ಹೇಗೆ ಸಂಕಟ ಅನುಭವಿಸ್ತಾ ಇದ್ದಾರೋ ಹಾಗೆ ನೀನು ಸಂಕಟ ಅನುಭವಿಸ್ಬೇಕು. ಅವಮಾನದಿಂದ ಬೆಂದು ಸುಟ್ಟು ಕರಗಾಕ್ಬೇಕು. ಅಸಹಾಯಕತೆ, ಅಭದ್ರತೆ, ಅತ್ಯಾಚಾರದ ರುಚಿ ನೋಡ್ಬೇಕು. ಕ್ಷಣ ಕ್ಷಣಕ್ಕೂ ಹಿಂಸೆ ಅನುಭವಿಸ್ತಾ ನೀನ್ ಸಾಯೋ ದಿನ ಊರಿನ ಜನ ನೋಡ್ಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಗುರಿ. ಇದೆಲ್ಲ ಈಡೇರೋಕೆ ನೀನ್ ಈ ಊರಲ್ಲಿ ಉಳಿದಿದ್ರೆ ತಾನೇ. ನನ್ನ ಮಗಳಿಗೆ ಯಾವ ಬೀದಿಲಿ ಅವಮಾನ ಮಾಡ್ದೆವು ಅದೇ ಬೀದಿಲಿ ನಿನ್ನ ಮೂಳೆ ಮುರಿಸಿ ನೆಲಕ್ಕೆ ಹಾಸಿ ಅದ್ರ ಮೇಲೆ ನನ್ನ ಮಗಳನ್ನು ನಡೆಸ್ತೀನಿ. ಅಷ್ಟೇ ಅಲ್ಲ, ನಿನ್ನ ಕೈಗೆ ಕೋಳ ತೋರಿಸಿ ಮೆರವಣಿಗೆ ಮಾಡಿಸ್ತೀನೋ. ಮೆರವಣಿಗೆ ನೀನು ನಿಜವಾದ ಗಂಡೆ ಆಗಿದ್ರೆ ನಾಳೆ ಅದೇ ಸಮಯಕ್ಕೆ ಅದೇ ಜಾಗಕ್ಕೆ ಬಾರೋ. ಬಾ. ಬರ್ತೀನೋ
ಬರ್ತೀನಿ. ಈ ಗಂಡು ಮೆಟ್ಟಿನ ನಾಡಿನ ಗಂಡು ಎಂಥವನು ಅಂತ ನಾಳೆ ನಿನಗೆ ಮಾತ್ರ ಅಲ್ಲ, ಈ ಊರಿಗೆ ಗೊತ್ತಾಗುತ್ತೆ. ಇಟ್ ಈಸ್ ಎ ಚಾಲೆಂಜ್. ಯಾವನವನ್ ಜನಾರ್ದನ? ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನೇ. ನೀನಾ? ಎಸ್, ನಿಮ್ಮ ಹಳೇ ಗಿರಾಕಿ. ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಮಿಸ್ಟರ್. ಕಾರಣ? ಕಾರಣ ಹೇಳ್ಬೇಕಾ? ಯು ಮಸ್ಟ್ ಇನ್ಸ್ಪೆಕ್ಟರ್. ಇದು ಪ್ರಜಾಪ್ರಭುತ್ವ, ಇಲ್ಲಿ ಎಲ್ಲದಕ್ಕೂ ಕಾರಣ ಹೇಳ್ಬೇಕು. ನೀನ್ ಈ ಊರಿನ ಮುನ್ಸಿಪಲ್ ಪ್ರೆಸಿಡೆಂಟ್ ಮಗಳಿಗೆ ಏನ್ ಮಾಡ್ದೆ? ಏನ್ ಮಾಡ್ದೆ? ಇನ್ನು ಅಂತದೇನು ಮಾಡ್ಲಿಲ್ವೇ? ಈಗ ಮಾಡ ಸಾಲ್ದೇನು? ನಡು ಬೀದನೆಲ್ಲ ಹಾರ ಹಾಕಿ ಮುತ್ತಿಟ್ಟು ಅವಮಾನ ಮಾಡ್ಲಿಲ್ಲ? ನಾನಾ? ಆ ಮುಸುಡಿಗ? ತೋ ಅಸಖ್ಯ. ತಮಾಷೆ ಮಾಡ್ಬಿಡಿ ಇನ್ಸ್ಪೆಕ್ಟ್ರೆ. ಏನ್ ಸರ್ ನೀವು ಹೋಗಿ ಸುಳ್ಳು ಹೇಳದ? ಇದು ಸುಳ್ಳಲ್ಲ, ಸತ್ಯ. ಸತ್ಯ? ನಿಮ್ ಮಾತಕ್ ಸಾಕ್ಷಿ? ಈ ಜನರ ಸಾಕ್ಷಿ. ಹೀಗಂತ ನೀವ್ ಹೇಳ್ಬಿಟ್ರೆ ಆಗೋಯ್ತಾ? ಅವ್ರ ಹತ್ರ ಹೇಳ್ಸಿ. ಏನೋ ಮುಖ ನೋಡ್ತೀರಾ? ಕರೆಕ್ಟ್ ಆಗಿ ಏನ್ ನಡೀತಂತ ಬಗುಡ್ರು. ಧೈರ್ಯವಾಗಿಡ್ರು. ಇವನು ಮುನ್ಸಿಪಲ್ ಪ್ರೆಸಿಡೆಂಟ್ ಮಗಳಿಗೆ ಅವಮಾನ ಮಾಡಿ ನಿಜ ತಾನೆ? ಕಿಸ್ಕೊಟ್ಟು ನಿಜ ತಾನೆ? ನೋಡಿದ್ರ, ಇಷ್ಟೊಂದು ಜನ ಸುಳ್ಳು ಹೇಳ್ತಾರ. ನಾನೇ ನೀವು ಚಿಕ್ಕಪ್ಪನ ಮಗನ? ಹಾಗಾದ್ರೆ ಪ್ರೆಸಿಡೆಂಟ್ ಸುಳ್ಳು ಹೇಳ್ತಾರ? ಅವನೇನ್ ಸತ್ಯ ಹರಿಚಂದ್ರ ಮೊಮ್ಮಗನ? ನನ್ನ ಮೇಲಿನ ದ್ವೇಷಕ್ಕೆ 1000 ಸುಳ್ಳು ಹೇಳ್ತಾನೆ. ಇದನ್ನೆಲ್ಲ ನಂಬ್ಕೊಂಡು ನೀವು ಹ್ಯಾಕ್ ಬಂದ್ರಿ? ಅವನ ಮಗಳೇನಾದ್ರು ಹೇಳದ್ಲ? ಹೇಳ್ತಾಳೋ, ನನ್ನ ಮಗಳೇ ಹೇಳ್ತಾಳೆ. ನೀನು ಗುಳ್ಳೆನರಿ ಈ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಮ್ಮ ಶಾಂತು ಹೇಳಮ್ಮ, ಏನ್ ನಡೀತು ಅಂತ. ಈ ಇನ್ಸ್ಪೆಕ್ಟ್ರು ನಮ್ಮವ್ರೆ ಅಮ್ಮ, ಹೇಳು. ಹೇಳಿ ಶಾಂತಿ ಅವರೇ, ಏನ್ ನಡೀತು ಅಂತ ಕರೆಕ್ಟ್ ಆಗಿ ಹೇಳಿ. ನಿಮ್ಮೆದ್ರಿಗೆ ಈ ಪುಂಡನ್ ಚರ್ಮ ಸುಲ್ಬಿಡ್ತೀನಿ. ಹೇಳು ಮರಿ, ಹೆದರ್ಕೋಬೇಡ, ನಾನಿದ್ದೀನಿ. ಇನ್ಸ್ಪೆಕ್ಟರ್, ನನಗೆ ಅವಮಾನ ಆಯ್ತು ಅಂತ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಸಾಕ್ಷಾತ್ ನಿಮ್ ತಂದೆಯವರೇ ಮೇಡಮ್. ಅವಮಾನ ಆಗಿದ್ದು ಯಾರಿಗೆ? ತಮಗೆ ಮೇಡಮ್. ನನಗೆ ಅವಮಾನನಾ? ಮತ್ತೆ ನಡು ಬೀದಿಲಿ ಹಾರ ಹಾಕಿ? ಎಸ್, ನಡು ಬೀದಿಲಿ ಹಾರ ಹಾಕಿದ್ದು, ಮುತ್ಕೊಟ್ಟಿದ್ದು ನಿಜ. ಕೇಳಿದೇನೋ? ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನೀವು ಅರೆಸ್ಟ್ ಮಾಡ್ಬೇಕಾದದ್ದು ನನ್ನನ್ನ. ಯಾಕೆ? ಹಾರ ಹಾಕಿ ಮುತ್ಕೊಟ್ಟಿದ್ದು ಅವರಲ್ಲ, ನಾನು. ಶಾಂತಿ ಏನ್ ಹೇಳ್ತಿರೋದು ನೀನು? ನಿನ್ ತಲೆಗೆ ಕೆಡ್ತೇನೋ? ನಿಮ್ಮ ಅಪ್ಪನ ತಲೆ ಕೆಡೋದ್ರೊಳಗೆ ಸತ್ಯ ಹೇಳ್ಬಿಡು ಬೇಬಿ. ನಿಜನೇ ಹೇಳ್ತಿದ್ದೀನಲ್ಲ, ನನ್ಗೇನು ಹೆದರ್ಕೆನಾ? ಐ ಆಮ್ ಮೇಜರ್. ತಗೊಳಪ್ಪ, ಮುತ್ ಕೊಟ್ಬಿಟ್ರೆ ಸಮಾಜದಲ್ಲಿ ಅಪವಿತ್ರವಾದಾಗ ಕಣ್ತಾಯಿ. ಹೌದ್ ಕಣೆ ಚಾಂಡಾಲಿ. ಈಗ ಪವಿತ್ರವಾಗ್ಬೇಕು ಅಂತಂದ್ರೆ ನೀನ್ ಆ ಹುಡುಗನ್ನೇ ಮದುವೆ ಆಗ್ಬೇಕಾಗತ್ತೆ. ಇದು ಸಮಾಜದ ನೀತಿ. ಶೂರ್, ನಾವಿಬ್ರು ಖಂಡಿತ ಮದುವೆ ಮಾಡ್ಕೋತೀವಿ. ವಾಟ್ ಗುಳಿ? ಶ್ಯೂರ್ ಕಾಳಿ, ಕಾಮ್. ಇನ್ಸ್ಪೆಕ್ಟರ್, ಸಾರಿ ಸರ್, ದೇ ಆರ್ ಮೇಜರ್ಸ್. ಹೊರಡೋಣ ಡಿಯರ್. ಎಲ್ಲಿಗೆ ಹೋಗ್ತೀಯ? ಹನಿಮೂನ್.